ಜಿಬಿಎ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕದ ಆಪರೇಷನ್ ಸ್ಟಾರ್ಟ್ ಆಗಿದೆ. 1200 ಅಡಿಯ ವಸತಿ ಕಟ್ಟಡಗಳಿಗೆ ಬೆಸ್ಕಾಂನಿಂದ ವಿದ್ಯುತ್ ಸಂಪರ್ಕ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇಂದಿನಿಂದ ಮೀಟರ್ ಅಳವಡಿಕೆ ಕೆಲಸ ಆರಂಭವಾಗಿದೆ. ಮೊದಲ ಹಂತವಾಗಿ ಜಿಬಿಎ ವ್ಯಾಪ್ತಿಯಲ್ಲಿ ಮಾಡಲಾಗುತ್ತೆ. ಅದಾದ ಬಳಿಕ ಮುಂದಿನ ದಿನಗಳಲ್ಲಿ ರಾಜ್ಯದ ಇತರೆ ಭಾಗಗಳಲ್ಲೂ ಕೂಡ ಈ ವಿದ್ಯುತ್ ಸಂಪರ್ಕ ಮಾಡಲಾಗುತ್ತೆ. ಬೆಸ್ಕಾಂ ಚೀಫ್ ಜನರಲ್ ಮ್ಯಾನೇಜರ್ ಮಾಲ್ತೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ ಏಪ್ರಿಲ್ ತಿಂಗಳಿನಿಂದ ಸಾವಿರಾರು ಅರ್ಜಿಗಳ ವಿಲೇವಾರಿಯಾಗಿರಲಿಲ್ಲ. ಇದೀಗ ತಾತ್ಕಾಲಿಕ ಕನೆಕ್ಷನ್ ತೆಗೆದುಕೊಳ್ಳದ ಕಟ್ಟಡಗಳಿಗೆ ನೇರ ಕನೆಕ್ಷನ್ ಕೊಡಲಾಗುತ್ತೆ. ಸರ್ಕಾರ ಹೊರಡಿಸಿದ ಸುತ್ತೋಲೆ ಕಳುಹಿಸಿ ಕಾರ್ಯಾರಂಭಕ್ಕೆ ಸೂಚನೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಬೆಸ್ಕಾಂ ಚೀಫ್ ಜನರಲ್ ಮ್ಯಾನೇಜರ್ ಆದಂತಹ ಮಾಲ್ತೇಶ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಜಿಬಿಎ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಈ ನಿವೇಶನಗಳಿಗೆ ಕೆಲವೊಂದು ಕಡೆ ಪರ್ಮಿಷನ್ ಇರಲಿಲ್ಲ. ಈಗ ಹೊಸ ಆದೇಶವನ್ನು ಹೊರಡಿಸಲಾಗಿದೆ. ಏನು ಆದೇಶ ಸರ್ ಅದು? ಡಿಸೆಂಬರ್ 2024ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಬರುತ್ತೆ. ಆ ಆರ್ಡ್ರಿನಲ್ಲಿ ಏನು ಹೇಳುತ್ತೆ ಅಂದರೆ, ಎಲ್ಲಿ ನಿಮಗೆ ನಿವೇಶನಗಳಲ್ಲಿ ಮನೆ ಕಟ್ಟಿರ್ತಾರಲ್ಲ, ಮನೆ ಆಗಲಿ ಅದರೊಂದು ಕಟ್ಟಡ ಕಟ್ಟಿದರೆ ಅಲ್ಲಿ OCCC ಇರಲಿಲ್ಲ ಅಂತಂದರೆ ಅವಕ್ಕೆ ಪವರ್ ಸಪ್ಲೈನ ವಿದ್ಯುತ್ ಶಕ್ತಿಯನ್ನು ಕೊಡಬಾರ್ದು ಅಥವಾ ನೀರು ಸರಬರಾಜನ್ನು ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡುತ್ತೆ ಡಿಸೆಂಬರಲ್ಲಿ. ಸೊ ಆ ಆದೇಶವನ್ನು ನಾವು ಇದು ಗ್ರೇಟರ್ ಬ್ಯಾಂಗ್ಳೂರು BBMP ಇತ್ತು. ಅವಾಗಿನ BBMPಯಿಂದ ಎಲ್ಲ ಕಮ್ಯುನಿಕೇಷನ್ ಆಗಿಬಿಟ್ಟು ನಾವು ಪವರ್ ಸಪ್ಲೈ ಎಲ್ಲ ಇನ್ಸ್ಟಲೇಷನ್ಸ್ ಎಲ್ಲ ಕ್ಯಾಟಗರಿಗೂ, ಡೊಮೆಸ್ಟಿಕ್ ಆಗಲಿ ಕಮರ್ಷಿಯಲ್ ಆಗಲಿ ಎಲ್ಲ ಇಂಡಸ್ಟ್ರಿಯಲ್ ಆಗಲಿ OCCC ಇಲ್ದಂಗೆ ನಾವು ಪವರ್ ಸಪ್ಲೈ ಕೊಡಬಾರ್ದು ಅಂತಂದು ನಾವು ಆದೇಶ ಹೊರಡಿಸಿದ್ವಿ ಏಪ್ರಿಲಲ್ಲಿ. ಸೊ ಆ ಆರ್ಡ್ರನ್ನು ಇವಾಗ ಇದನ್ನು ಪಾರ್ಟ್ಲಿ ಅದು ರಿಲ್ಯಾಕ್ಸೇಷನ್ ಆಗಿಬಿಟ್ಟು ಈಗ ನಿನ್ನೆ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. 30-40 ನಿವೇಶನ ಅಲ್ಲಿ ಈ OCCC ಇಲ್ದಂಗೆ ಪವರ್ ಸಪ್ಲೈ ಕೊಡ್ಬೋದಂತಂದು. ಬಟ್ ಈ ಆರ್ಡ್ರ್ ಅನ್ವಯ ಆಗೋದು ಓನ್ಲಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ವ್ಯಾಪ್ತಿಯಲ್ಲಿ ಮಾತ್ರ. ಸೊ ಇಲ್ಲಿ ಇದು ಫುಲ್ಲು ಕಂಪ್ಲೀಟ್ ಬೆಸ್ಕಾಂ ಏರಿಯಾಗೂ ಆಗೋಲ್ಲ, ಪ್ಲಸ್ ಕರ್ನಾಟಕ ಸ್ಟೇಟ್ ಇದೆಲ್ಲ ಬೇರೆ ಎಸ್ಕಾಮ್ಸ್ಗೆ ಅನ್ವಯ ಆಗಲ್ಲ. ಆರ್ಡ್ರ್ ಹೊರಡಿಸಿರೋದು ಓನ್ಲಿ GBA ವ್ಯಾಪ್ತಿಯಲ್ಲಿರೋ ಎಲ್ಲ ಸ್ಥಾವರಗಳಿಗೆ, ಅದು ಗೃಹ ಬಳಕೆ ಸ್ಥಾವರಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಸೊ ಪವರ್ ಸಪ್ಲೈನ ಅರೇಂಜ್ ಮಾಡ್ಬೋದು ಅಂತ ಬಂದಿದೆ. ಸರ್, ಈಗ ಮುಂಚೆ ಒಂದು ಪರ್ಮಿಷನ್ ಇಲ್ಲದೆ ಇರೋ ಕಟ್ಟಡಗಳಿಗೆ ಈ ಥರ ಒಂದು ಆದೇಶ ಆಯಿತು. ಈಗ ಪರ್ಮಿಷನ್ ಇಲ್ಲದೇ ಇದ್ದರೂ ಕೂಡ ನೀವು ಕೊಡಬೇಕು ಅಂತ ಒಂದು ಆದೇಶನ ಹೊರಡಿಸಿದ್ರೆ, ಸೊ ಅದಕ್ಕೇನು ಹೇಳ್ತೀರಿ ಸರ್? ಪರ್ಮಿಷನ್ ಇದೆ, ಪರ್ಮಿಷನ್ ಇಲ್ಲ ಅಂತಂದು ಆ ಥರ ಇಲ್ಲ. ಇದು ಎಲ್ಲಿ ಪರ್ಮಿಷನ್ ಇದೆ ಅಂದರೆ OCCC ಇದ್ದರೆ, OC ಇದ್ನಂದರೆ ಅದು ಅಧಿಕೃತ ಕಟ್ಟಡ, ಅದು ಆ್ಯಸ್ ಪರ್ ದಿ ಸ್ಯಾಂಕ್ಷನ್ ಪ್ಲ್ಯಾನ್ ಇರೋದಿದ್ರೆ ಮಾತ್ರ ನಿಮಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಆವಾಗ ಅಂಥ ಕಟ್ಟಡಗಳಿಗೆ ಮಾತ್ರ ಪವರ್ ಸಪ್ಲೈ ಕೊಡಿ ಅಂತ ಇತ್ತು. ಸೊ ಇವಾಗೇನೆಂದರೆ OC ಮತ್ತು CC ಇಲ್ದಂಗೆ 30-40 ನಿವೇಶನಗಳಲ್ಲಿ ಗ್ರೌಂಡ್ +2 ಫ್ಲೋರ್ಸಿಗೆ ಅಥವಾ ಸ್ಟಿಲ್ಟ್ +3 ಫ್ಲೋರ್ಸಿಗೆ ಪವರ್ ಸಪ್ಲೈ ಅರೇಂಜ್ ಮಾಡ್ಬೋದು ಅಂತಂದು ಸರ್ಕಾರ ಆದೇಶ ಹೊರಡಿಸಿದೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಸರ್, ಈಗಾಗಲೇ ಅಂದರೆ ಎಷ್ಟು ಮನೆಗಳಿಗೆ ಈ ರೀತಿಯಾದಂಥ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದಾರೆ ಸರ್ ನಮ್ಮ GBA ವ್ಯಾಪ್ತಿಯಲ್ಲಿ? ನಮ್ಮ GBA ವ್ಯಾಪ್ತಿಯಲ್ಲಿ ಕರೆಕ್ಟಾಗಿ 30-40ದ್ದು ನಮ್ಮ ಸೆಗ್ರಿಗೇಷನ್ ಇಲ್ಲ. ಬಟ್ಟು ನಾವು ಪೆಂಡೆನ್ಸಿ ಒಂದು 100 ಇದ್ದಂದರೆ ಅದರಲ್ಲಿ ಸುಮಾರು 60-70% ಮೇಲೆ ಈ 30-40 ಸೈಟ್ಗಳದ್ದು ಇದೆ ನಮ್ಮಲ್ಲಿ. ಸೊ ಸಾಕಷ್ಟು ಸ್ಥಾವರಗಳು ಇದ್ದಾವೆ. ಸೊ ಅವನ್ನೆಲ್ಲವಕ್ಕೂ ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಈಗ ಕಟ್ಟಡಗಳಿಗಾಯಿತು, ಈಗ ಕಮರ್ಷಿಯಲ್ ಕಟ್ಟಡ ಈ ಥರ ಏನಾದರೂ ಇದ್ದರೆ ಅದಕ್ಕೆ ಅವ್ರಿಗೆ ಯಾವ ರೀತಿ ವಿನಂತಿ ಕೊಡ್ತೀರಿ ಸರ್? ಸರ್ಕಾರಿ ಆದೇಶದಲ್ಲಿ ಕಮರ್ಷಿಯಲ್ ಸ್ಥಾವರಗಳಿಗೆ ಯಾವುದೇ ಒಂದು ಮೆನ್ಷನ್ ಮಾಡಿಲ್ಲ. ಸೊ ಈ ಆರ್ಡ್ರು ಓನ್ಲಿ ಡೊಮೆಸ್ಟಿಕ್ ಇನ್ಸ್ಟಲೇಷನ್ಸ್ಗೆ ಮಾತ್ರ ಅನ್ವಯ ಆಗುತ್ತೆ. ಆ್ಯಸ್ ಆಫ್ ನೌ ಓನ್ಲಿ ಡೊಮೆಸ್ಟಿಕ್ ಇನ್ಸ್ಟಲೇಷನ್ಸು, ಡೊಮೆಸ್ಟಿಕ್ ಗೃಹ ಬಳಕೆ ಇದ್ರಿಗೆ 30-40 ಮತ್ತು ಅದು G+2 ಸ್ಟಿಲ್ಟ್ +3 ಇದ್ದವ್ರಿಗೆ ಮಾತ್ರ ಅನ್ವಯವಾಗುತ್ತೆ. ಅದಕ್ಕಿಂತ ಡಿವಿಯೇಷನ್ಸ್ ಇದ್ದಂದರೆ ಮತ್ತೆ ಯಥಾ ಪ್ರಕಾರ ಮತ್ತು ಅವಾಗೆ ಪೆಂಡೆನ್ಸಿಯಾಗಿ ಹಾಗೆ ಉಳ್ಕೊಂತವೆ ಇವೆಲ್ಲ. ಸೊ ಕೇಳಿದ್ರಲ್ಲ, ಇದಿಷ್ಟು ಇವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.